ಈ ಬಾರಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕರಡಿ ಸಂಗಣ್ಣ ಕಿಚ್ಚು ಆರುವ ಹಂಗೆ ಕಾಣಿಸ್ತಾ ಇಲ್ಲ. ಸಂಧಾನದ ಬಳಿಕವೂ ಕೂಡ ಸಂಸದ ಕರಡಿ ಸಂಗಣ್ಣ ತಣ್ಣಗಾಗಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಮುನಿಸನ್ನ ಮರೆತು ಅಭ್ಯರ್ಥಿಯ ಪರ ಪ್ರಚಾರಕ್ಕಿಳಿದಿದ್ದಾರೆ ಕರಡಿ ಸಂಗಣ್ಣ. ಟಿಕೆಟ್ ಮರುಹಂಚಿಕೆ ಆಗುವ ಬಗ್ಗೆ ಬೇಡಿಕೆ ಇತ್ತು. ಈಗ ಅಭ್ಯರ್ಥಿ ಬದಲಾವಣೆ ಮಾಡೋದು ಕಷ್ಟ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತಿನಿಂದ ಪ್ರಚಾರದಲ್ಲಿ ತೊಡಗ್ತೇನೆ ಅಂತೇಳಿ ಕರಡಿ ಸಂಗಣ್ಣ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಮಿಸ್ ಆಯ್ತು, ಸಹಜವಾಗಿ ಆಕ್ರೋಶವನ್ನ ಹೊರಹಾಕಿದ್ರು. BS ಯಡಿಯೂರಪ್ಪ ಕೂಡ ಮಾತನಾಡಿದ್ರು. ಎರಡೆರಡು ಬಾರಿ ಸಂಧಾನ ಮಾಡಿದ್ರು ಕೂಡ ಶಮನ ಆಗಲ್ಲ ಅನ್ನುವ ರೀತಿಯಲ್ಲಿ ಬೆಳವಣಿಗೆಗಳಿದ್ವು. ಬಟ್ ಇವತ್ತು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ನಾನು ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಚಂದ್ರ ಹಂಗೆ ಅದು ಮಾತುಕತೆಗಳು ನಡೀತಿರ್ತಾವ, ಮಾತುಕತೆಗಳು ಮುರಿದು ಬೀಳ್ತಿರ್ತಾವ. ಆದರೂ ಒಂದು ಕಡೆ ನಿಲ್ಲಬೇಕಲ್ಲ ಸ್ಥಿರವಾಗಿ. ಸರ್ ಏನು ಸರ್, ಈಗ ಎರಡು ಸಂಧಾನ ಸಭೆಗಳ ರಿಸಲ್ಟ್ ಏನು ಅಂತ ಸರ್? ಈಗ ಮೊದಲನೇದಾಗಿ 4 ಜನ ಆಯಿತು. ಅದಾದ ಬಳಿಕ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಜೊತೆ ಕೂಡ ಪ್ರತ್ಯೇಕವಾದ ಸಭೆ ಆಯಿತು. ಸೊ ಈ ಸಂಧಾನ ಸಭೆಗಳ ರಿಸಲ್ಟ್ ಏನು ಅಂತ ಸರ್? ಸಂಧಾನ ಸಭೆಗಳು ನಡೆದಿರ್ತಕ್ಕಂಥದ್ದು ಟಿಕೆಟ್ ಮಿಸ್ ಆಗಿದೆ ಅಂತೇಳಿ ಎಂಟೈರ್ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರದ ಸೀನಿಯರ್ಸು, ಹಿತೈಷಿಗಳು, ಅಭಿಮಾನಿಗಳು ಅವ್ರದ್ದು ಒಂದು ಏನಂದ್ರೆ ಅದನ್ನು ಮರು ಹಂಚಿಕೆ ಆಗಬೇಕನ್ನೋದು ಒಂದೇದು ಅವ್ರ ಒಂದು ಅಭಿಪ್ರಾಯ ಇತ್ತು, ಅವ್ರದ್ದು ಒಂದು ಬೇಡಿಕೆ ಇತ್ತು. ಅದು ಆಗದೇ ಇದ್ದರೆ ಎರಡರಲ್ಲಿ ಒಂದು ಯಾವ್ದಾರ ನೀವು ಅವ್ರಿಗೆ ಆಸ್ಪದ ಮಾಡಿಕೊಡ್ರಿ, ರಾಜ್ಯಸಭಾ ಮೆಂಬರ್ ಅಥವಾ MLC ಅಂತ ಕೂಡ ಡಿಮ್ಯಾಂಡ್ ಮಾಡಿದರು. ಹಾಗಾಗಿ ಅವರು ವರಿಷ್ಠರ ಜೊತೆ ಮಾತಾಡ್ತೀವಿ ಅಂತ ಕೂಡ ಮೊನ್ನೆ ಯಡಿಯೂರಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು, ಜೋಶಿ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಅವರು ಮತ್ತು ಇವರೆಲ್ಲ ಅನೇಕ ಜನರು, R ಅಶೋಕ್ ಅವರು ಕೂಡ ಅದನ್ನು ಒಂದು ಚರ್ಚೆಗೆ ಇಟ್ಕೊಂಡಿದ್ರು. ಈಗ ಅದು ಚರ್ಚೆ ಇನ್ನು ಮೊನ್ನೆ ಕೂಡ ಮತ್ತೊಂದು ಸರಿ ಕರೆಸಿದ್ರು. ಇಲ್ಲ ಅದನ್ನು ವರಿಷ್ಠರ ಜೊತೆ ಮಾತಾಡ್ತೀವಿ, 2ನೇ ತಾರೀಕು ಅಮಿತ್ ಶಾ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದೇ ವಿಶ್ವಾಸ ಮಾಡ್ಬೇಕು, ಅದು ಬಿಟ್ಟರೆ ಏನಾಯ್ತು ಏನಂತ ಸರ್ ಈಗ ತಮಗೆ ವಿಶ್ವಾಸ ಅಂತ? ಅಲ್ಲ, ಏನು ನಮ್ಮ ಡಿಮ್ಯಾಂಡ್ ಇದೆ ಅಲ್ಲ, ಏನು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸೀನಿಯರ್ಸ್ ಏನು ಒಂದು ಪ್ರಸ್ತಾಪ ಮಾಡಿದ್ದಾರೆ, MLC ಅಥವಾ ರಾಜ್ಯಸಭಾ, ಅದ್ರ ಡಿಮ್ಯಾಂಡ್ ಅದು ಬಿಟ್ಟರೆ ಬೇರೆ ಏನಿಲ್ಲ. ಟಿಕೆಟ್ ಡಿಮ್ಯಾಂಡ್ ಅದನ್ನು ಕೈ ಬಿಟ್ಟರೆ ಸರ್ ಇನ್ನೇನು ಆಗ್ತೈತಿ? ಇನ್ನು ಟಿಕೆಟ್ ಈಗ ಡಿಮ್ಯಾಂಡ್ ಏನಂತಂದ್ರೆ ಈಗ ಅವ್ರು ವರಿಷ್ಠ ಹೇಳ್ತಕ್ಕಂಥದ್ದು ಕೂಡ ಸತ್ಯ ಇದೆ. ಒಂದನ್ನು ಚೇಂಜ್ ಮಾಡಿದ್ರೆ